ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ. ಈ ಗಿಡಗಳು ಏನು ಅಂತ ನಿಮಗೆ ಗೊತ್ತಾಗ್ತದಾ? ಕಳ್ಳಿ ಗಿಡಗಳನ್ನು ಇಷ್ಟಪಡುವವರು ಖಂಡಿತ ಈ ವಿಡಿಯೋವನ್ನು ಇಷ್ಟಪಡ್ತೀರಿ. ಕಳ್ಳಿ ಗಿಡದಲ್ಲೂ ಕೂಡ ಸುಲಭವಾಗಿ ನಾವು ಕಸಿಯನ್ನು ಕಟ್ಟಬಹುದು. ಬೇರೆಲ್ಲ ಹೂ ಬಿಡುವ ಹಣ್ಣುಗಳ ಗಿಡದ ಕಸಿಯ ಬಗ್ಗೆ ನೀವು ಕೇಳಿರಬಹುದು. ಆದರೆ ಈ ಕ್ಯಾಕ್ಟಸ್ ಗಿಡವನ್ನು ಹೇಗೆ ಕಸಿ ಕಟ್ಟೋದು ಅಂತ ತೋರಿಸ್ತೇನೆ. ಇದು ಕೆಳಗಡೆ ಇದ್ದು ನೆಟ್ಟಿರುವಂಥದ್ದು ಡ್ರ್ಯಾಗನ್ ಫ್ರೂಟಿನ ಕಟ್ಟಿಂಗ್. ನೀವು ಒಂದು ಡ್ರ್ಯಾಗನ್ ಫ್ರೂಟಿನ ಕಟ್ಟಿಂಗ್ ತಗೊಂಡು ಅದನ್ನು ನೆಟ್ಟುಕೊಳ್ಬೇಕು. ನಂತರ ಮೇಲ್ಗಡೆ ಇರುವಂಥದ್ದೇನು ಕಾಣ್ತಾ ಇದೆ ಅದು ಕ್ಯಾಕ್ಟಸ್. ಯಾವುದೇ ಬಗೆಯ ಕ್ಯಾಕ್ಟಸನ್ನು ಕೂಡ ನಾವು ಈ ರೀತಿಯಾಗಿ ಗ್ರಾಫ್ಟ್ ಮಾಡಲಿಕ್ಕೆ, ಕಸಿ ಕಟ್ಟಲಿಕ್ಕೆ ಉಪಯೋಗಿಸಬಹುದು. ಡ್ರ್ಯಾಗನ್ ಫ್ರೂಟ್ ಹೇಳೋದು ಕೂಡ ಕ್ಯಾಕ್ಟಸ್ ಅಥವಾ ಕಳ್ಳಿ ಜಾತಿಯ ಗಿಡವೇ ಆಗಿದೆ. ಅದರ ಒಂದು ಸಣ್ಣ ಕಟ್ಟಿಂಗನ್ನು ನೆಟ್ಕೊಂಡ ನಂತರ ಮೇಲ್ಭಾಗ ನೋಡಿ ಫ್ರೆಶ್ ಆಗಿರಬೇಕು. ಅಂದರೆ ಆಗ ತಾನೇ ಕಟ್ ಮಾಡಿ ಇರಬೇಕು. ಆಗ ಮಾತ್ರ ಗ್ರಾಫ್ಟಿಂಗ್ ಸುಲಭ ಆಗ್ತದೆ. ಮೇಲೆ ಒಂದು ಸಣ್ಣ ಪೀಸನ್ನು ತೆಗೆಯೋದು ಈ ರೀತಿಯಾಗಿ ಕಾಣ್ತದೆ. ಈಗಾಗಲೇ ನೆಟ್ಕೊಂಡದ್ದು ಇನ್ನೊಂದು ಪಾಟ್ನಲ್ಲಿ ನೋಡಿ ಇದನ್ನು ಇನ್ನೊಮ್ಮೆ ಕಟ್ ಮಾಡೋದು, ಮತ್ತು ಅದನ್ನು ಪುನಃ ನೆಟ್ಕೊಳ್ಳೋದು ಇನ್ನೊಂದು ಸಣ್ಣ ಪಾಟಲ್ಲಿ. ಹಾಗೆ ಇನ್ನೊಂದು ಕ್ಯಾಕ್ಟಸ್ ತಗೊಂಡಿದ್ದೇನೆ. ಅದರ ಬೇರಿನ ಭಾಗವನ್ನು ಕೂಡ ಸುಮಾರು ಅರ್ಧದಷ್ಟು ತುಂಡು ಮಾಡಿ ಮತ್ತು ಇದರ ಮೇಲ್ಭಾಗಕ್ಕೆ ಅಂದರೆ ಡ್ರ್ಯಾಗನ್ ಫ್ರೂಟಿನ ಕಟ್ಟಿಂಗ್ನ ಮೇಲ್ಭಾಗಕ್ಕೆ ಈ ರೀತಿಯಾಗಿ ಇಟ್ಕೊಂಡು ಇದಿನ್ನೂ ಟೈಟಾಗಿ ನಿಲ್ಲಬೇಕು. ಅದಕ್ಕೋಸ್ಕರ ಒಂದು ಗಮ್ ಟೇಪನ್ನು ಪಾಟಿನ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಈ ಕ್ಯಾಕ್ಟಸ್ ಚೆನ್ನಾಗಿ ಗಟ್ಟಿಯಾಗಿ ನಿಲ್ಲುವ ಹಾಗೆ ಹಾಕ್ಕೊಳ್ಳೋದು. ಗಟ್ಟಿಯಾಗಿ ನಿಲ್ಲದೇ ಇದ್ದರೆ ಅದು ಸುಮ್ಮನೆ ಇಟ್ಟು ಬಿಟ್ಟರೆ ಬೇಗನೆ ಬಿದ್ದೋಗ್ಬೋದು. ಆದ ಕಾರಣ ಗ್ರಾಫ್ಟಿಂಗ್ ಅಥವಾ ಕಸಿ ಕಟ್ಟೋದು ಸಕ್ಸಸ್ ಆಗದೇ ಇರ್ಬೋದು. ಇದಾದ ನಂತರ ಹದವಾದ ಬಿಸಿಲಿನ ಭಾಗದಲ್ಲಿ ಅಥವಾ ಜಾಗದಲ್ಲಿ ಇಟ್ಟರೆ ಸಾಕು. ಒಂದು ಗಮ್ ಟೇಪ್ ಹೀಗೆ ಇದೆ, ಇನ್ನೊಂದು ಗಮ್ ಟೇಪ್ ಇನ್ನೊಂದು ರೀತಿ, ಅಂದರೆ ಸರಿಯಾಗಿ ಪ್ಲಸ್ ಗುರುತು ಅಥವಾ ಕೂಡಿಸು ಗುರುತು ಏನಿದೆ ಅದೇ ರೀತಿಯಾಗಿ ಗಮ್ ಟೇಪ್ ಹಾಕ್ಕೊಂಡ್ರೆ ಮೇಲೆ ಇಟ್ಟಂತಹ ಕ್ಯಾಕ್ಟಸ್ಸಿನ ಕಟ್ಟಿಂಗ್ ಏನಿದೆ ಅದು ಕರೆಕ್ಟಾಗಿ ನಿಲ್ತದೆ. ಅದಕ್ಕೋಸ್ಕರ ನಿಮಗೆ ಸುಮಾರು 15 ದಿನದಿಂದ 20 ದಿನದಲ್ಲಿ ಇದು ಗ್ರಾಫ್ಟಿಂಗ್ ಸಕ್ಸಸ್ ಆಗ್ತದೆ. ಇದರಲ್ಲಿ ಸಕ್ಸಸ್ ಆಗೋದಿಲ್ಲ ಅಂತ ಆಗೋದೇ ಇಲ್ಲ. ಇನ್ನೊಂದು ರೀತಿ ನೋಡಿ, ಕೆಳಗಡೆಯ ಡ್ರ್ಯಾಗನ್ ಫ್ರೂಟಿನ ಭಾಗ ಸ್ವಲ್ಪ ಉದ್ದವಾಗಿದೆ ಅಥವಾ ಎತ್ತರವಾಗಿದೆ ಅಂತಾದರೆ ಒಂದು ಸೈಡಿಂದ ಈ ರೀತಿಯಾಗಿ ಇನ್ನೊಂದು ಸೈಡಿಗೆ ಗಮ್ ಟೇಪನ್ನು ಹಾಕಿಕೊಳ್ಬೋದು. ಪಾಟಿಗೆ ಹಾಕಬೇಕು ಅಂತ ಏನಿಲ್ಲ. ಒಟ್ಟಾರೆಯಾಗಿ ಆ ಮೇಲ್ಗಡೆ ಇಟ್ಟಂತಹ ಕ್ಯಾಕ್ಟಸ್ ಏನಿದೆ ಅದು ಸರಿಯಾಗಿ ಗಟ್ಟಿಯಾಗಿ ಅಂಟಿಕೊಳ್ಬೇಕು ಅಷ್ಟೇ. ಡ್ರ್ಯಾಗನ್ ಫ್ರೂಟನ್ನೇ ಯಾಕೆ ತಗೊಂಡದ್ದು ಹೇಳಿದರೆ ಅದು ಗಟ್ಟಿಯಾಗಿರ್ತದೆ ಮತ್ತು ಬೇರು ಬೇಗನೆ ಬೆಳೀತದೆ ಮತ್ತು ತುಂಬ ವರ್ಷಗಳ ಕಾಲ ಅದು ಹಾಗೇ ಚೆನ್ನಾಗೇ ಇರ್ತದೆ. ಇದು ಇನ್ನೊಂದು ನಾನು ಗ್ರಾಫ್ಟ್ ಮಾಡಿಕೊಂಡದ್ದು. ಈಗ ಇದೇ ರೀತಿಯಾಗಿ ಗ್ರಾಫ್ಟ್ ಮಾಡಿ ಈಗಾಗಲೇ ರೆಡಿ ಆದದ್ದನ್ನು ಕೂಡ ವಿಡಿಯೋದ ಮೊದಲಿಗೆ ನೀವು ನೋಡಿದ್ದೀರಿ.